ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಕಟಗ ಚಿಂಚೋಳಿ ಗ್ರಾಮದ ರೈತರು ಜಮೀನುಗಳಿಗೆ ತೆರಳೋದಕ್ಕೆ ರಸ್ತೆ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಕಳೆದ 3 ತಲೆಮಾರುಗಳಿಂದ ಸಾವಿರಾರು ಎಕರೆ ಜಮೀನುಗಳಿಗೆ ತೆರಳೋದಕ್ಕೆ ರಸ್ತೆ ವ್ಯವಸ್ಥೆ ಕಲ್ಪಿಸುವಂತೆ ಒತ್ತಾಯಿಸಿ ಅನ್ನದಾತರು ಹೋರಾಟವನ್ನ ನಡೆಸ್ತಾನೆ ಬಂದಿದ್ದಾರೆ. ಯಾವುದೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಕುರಿತು ಗಮನವನ್ನ ಹರಿಸಿಲ್ಲ ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದಂತಹ ರೈತರು ಊರ ಪಕ್ಕದಲ್ಲಿರುವಂತಹ ಮಲ್ಲಣ ಹಳ್ಳದಲ್ಲಿ 3 ರಿಂದ 4 ಅಡಿ ಎತ್ತರ ಹರಿತಾ ಇರುವಂತಹ ಮಳೆ ನೀರಲ್ಲೇ ರೈತರು ಜಮೀನುಗಳಿಗೆ ಹೋಗಬೇಕಾದ ದುಸ್ಥಿತಿ ಇದೆ. ಹರಿಯುವ ನೀರಲ್ಲಿ ಪ್ರತಿನಿತ್ಯ ಜೀವ ಭಯದಿಂದಲೇ ಜಮೀನುಗಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸೂಕ್ತ ರಸ್ತೆ ನಿರ್ಮಿಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಹೊಲ್ಕೊಂಡಿದ್ದೇವ್ ನೋಡ್ರಿ, ನೀರಾಗಿಂದ ಕೆಸರಾಗಿಂದ 12 ಮೈನಿ ಹಾದಿ ಇಲ್ಲ ಏನಿಲ್ಲ. ಮತ್ತೆ ಇಲ್ಲಿಂದ ಹ್ಯಾಂಗ ರಾಸಿ ಹೋಗ್ಬೇಕು, ಹ್ಯಾಂಗ ಕಬ್ಬ ಒಟ್ಟ ಉಗಾದಿ ಮಾಡತನ ಕಬ್ಬೆ ಹೋಗಲು ಒಟ್ಟು ನೀರೇ ಕಡಿಯಲು ಹಣದಿ. ಸರ್, ನಮ್ಮ ಕಟಕ ಚಿಂಚೋಳಿ ಗ್ರಾಮ ನಾವು ರೈತರು ಭಾಳ ದೊಡ್ಡ ಸಮಸ್ಯೆ ಇದೆ ಸರ್. ಇಲ್ಲಿ ನಮ್ಮ ಹೊಲಕ್ಕೆ ಹೋಲಕ್ಕೆ ಹಾದಿ ಇಲ್ಲ. ಕಮ್ಸೆ ಕಮ್ಮಿ ಏನಂದ್ರೆ ಒಂದು 300 ವರ್ಷ ಹಿಂದೆ ಹಿಡಿದು ಹಾದಿ ಇದು ಭಾಳ ಸಮಸ್ಯೆ ಇದೆ ಸರ್. ರಾಶಿ ತರ್ಲಾಕ ಆಗ್ತಾ ಇಲ್ಲ. ಬರ್ಲಾಕ ಏನಂದ್ರೆ ಒಳಗೆ ನೀರು ಅವ ಕಂಡಬಟ್ಟಿ ಇಲ್ಲಿ ತನ ಟಂಕಿಗೆ ಮತ್ತು ಯಾರಿಗೆ ಬರ್ಲಾಕಿಲ್ಲ. ಮಳೆ ಬಕ್ಕೊಳ್ ಬಿತ್ತಂದ್ರೆ ಹೊಲ್ದಾಗ ಇರ್ಬೇಕು ಸರ್. ಉಪಾಸಿ ರೊಟ್ಟಿ ಇಲ್ಲ, ಅನ್ನ ಇಲ್ಲ, ಏನಿಲ್ಲ. 2 ದಿನ ಹೊಲ್ದಾಗ ಉಳಿಬೇಕು. ನಮ್ಗೆ ಬರ್ಲಾಕ್ ಹಾದಿಲ್ಲ ಸರ್. ನಮ್ಗೆ ಏನೇ ಮಾಡಬೇಕು ನಮ್ಮ ಹಾದಿ ಅನುಕೂಲ ಮಾಡ್ಕೊಡ್ಬೇಕಂತ ನಾವು ಮನವಿ ಮಾಡ್ತಿದ್ದೆ ಸರ್. ನಾವು ರೈತರು ಈಗ ದನಕರು ಒಯ್ಬೇಕು. ದನಕರು ಒಯ್ದಿಲ್ಲ ಅಂದ್ರೆ ನಾವು ಉಪಾಸಿ ಇರ್ತಲ್ಲ ಸರ್. ನಾವು ಹಂಗದಿ ಇದೇ 10 ಗಂಟೆ ಹೋಗ್ಬೇಕು ಸರ್. ನಾವು ಮಳೆ ಬಕ್ಕೊಳ್ ಬಂತು ಅಲ್ಲೇ ಇರ್ಬೇಕು ಸರ್ ಹೊಲ್ದಾಗೆ. ಹಾಂ, ಎಲ್ಲರಿಗೂ ಭಾಳ ಮಂದಿ ಕೊಟ್ಟಿವಿ ಸರ್. ಭಾಳ ಎಲ್ಲರಿಗೂ ಕೊಟ್ಟಿವಿ. ಭಗವಂತ ಖೊಬರಿ ಕೊಟ್ಟಿದ್ದೀವಿ ರೀ, ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಭಗವಂತ ಖೊಬರಿ ಕೊಟ್ಟಿದ್ದೇವೆ, ಈಶ್ವರ್ ಖಂಡೇರಿ ಕೊಟ್ಟಿದ್ದೇವೆ, ಸಾಗರ್ ಖಂಡೇರಿ ಕೊಟ್ಟಿದ್ದೇವೆ. ವರ್ಮನ್ ಪ್ರೇಡ್ ಬರ್ತಾ ಇದೆ ಸರ್. ಯಾರು ಹೂನೆ ಅಂತಾರ ಕೆಲಸ ಮಾಡ್ತಾ ಇದೆ ಸರ್. ಸರ್, ಹಳದಾಗ ಹೋಗೋದು, ಹಳದಾಗ ಬರೋದು, ಇದು ಸತ್ತರ್ ಹೆಣ ತರೋದು, ಎತ್ತುಗಳು ಅತ್ತೆ ಹೋಲತ್ತ, ಹಾವು ಕಚ್ಚಲತ್ತ ಸರ್. ಹಾವು ಕಷ್ಟ ನಿನ್ನ ಬದುಕಿದ್ ನಾನು. ಇಲ್ಲಿ ಹೋದ್ರೆ ಇಲ್ಲೇ ಹಳದಾಗ ಬಿಸಾಯ್ತು. ವರ್ಮನ್ ಹಿಡಿದು ಕೈ ಹಿಡಿದು ಭಗವಂತ ಖೋಬಾ, ಈಶ್ವರ್ ಸಾಬ್, ಸಾಗರ್ ಖಂಡ್ರೆ ಎಲ್ಲರಿಗೂ ಕೊಟ್ಟಿದ್ದೇವೆ ಸರ್. ಪಂಚಾಯತ್ ಕೊಟ್ಟಿದ್ದೇವೆ, ಯಾರ್ದು ಏನೂ ಇಲ್ಲ. ಲಾಸ್ಟಿಗೆ ಹಳದಾಗ ಹಾಕಿ ಒಕ್ಕಲಿಗರಿಗೆ ಇಲ್ಲೇ ಮುಚ್ಚಾಕ್ರಿ, ಇಲ್ಲೋ ಹಾದಿ ಮಾಡ್ಕೊಡ್ರಿ. ಏನ್ ಮಾಡ್ಕೊಡ್ತಾರಲ್ಲ ಸರ್, ಎಲ್ಲರೂ ಮಾಡ್ಕೊಡ್ತೇವೆ ಹಾದಿ. ಹಲವಾರು ಹೆಣ್ಮಕ್ಳಿಗೆ ಎತ್ಕೊಂಡು ಹೋಗ್ಬೇಕಾಯ್ತದ ಸರ್. ಅಲ್ಲಿ ಆಚೆಗೆ ಒಯ್ದು ಬಿಟ್ಟ ಮ್ಯಾಗ ನಾವು ಹೋಗ್ಬೇಕು. ಅದೇ ಹರ್ಕೊಂಡು ಹೋಗ್ಬೇಕು ಸರ್. ಹಳದ ಗಂಟ ತೊರಿಗೆ ಹೋಗಿ ಮುಟ್ತದ ಅಲ್ಲಿ. ಏನು ಕೇಳಕ್ತಾ ಇರಲಿಲ್ಲ ಒಟ್ಟೆ ಸರ್. ಈಗ ಅದೇ ನದಿ ಮ್ಯಾಗ ತರ್ಬೇಕು ಸರ್. ನದಿ ಮ್ಯಾಗ ತರ್ಬೇಕು. ಗಂಡ ಹೆಂಡತಿ 3 ಅಡಿ 4 ಅಡಿ ತರ್ಬೇಕು. ತಿಂಗಳಾಂಚರಿ ಹೊತ್ತಂದು ಹಾಕ್ಬೇಕು. ಹೊಲ್ದಾಗ ಇಷ್ಟೋಯ್ತಾವ, ಹಳದಾಗ ಇಷ್ಟೋಯ್ತಾವ, ಮನೆಗೆ ಹೋಗತ್ತಾನ ಪೂರ ಮುಗಿದು ಸರ್. ಪೂರ ಎಲ್ಲರದು ಸಮಸ್ಯೆ ಅದ ಸರ್. ಊರಾಗ ಏಸ್ ಮಂದಿ, ಇಲ್ಲಿ ಶಿವಾರ್ದ ಏಸ್ ಮಂದಿ ಆರಾಮಗ 1000 ಎಕರೆ ಹೊಲ ಅದ ಸರ್. ವಸ್ತು ಮಂದಿ ಸಮಸ್ಯೆ ಯಾರು ಕೇಳಾರು ಇಲ್ಲದ ಹಳದಾಗ ಹಾಕಿ ವಸ್ತು ಮಂದಿ ಕೊಲೆ ಹಾಕ್ರಿ ಸರ್. ಅವರೇ ಹಾಕಿರಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.